8ನೇ ವರ್ಗದ ವಿದ್ಯಾರ್ಥಿಗಳಿಂದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಂಧಿಯ ಪರಿಚಯವನ್ನು ಹಾಡಿನ ಮುಖಾಂತರ ತಿಳಿಸಲಿದ್ದಾರೆ. ನಮ್ಮ ಕನ್ನಡ ಭಾಷೆಯೊಳಗೆ ಪದ ರಚನೆಯು ಆಗುವಾಗ ಅಕ್ಷರಗಳೆರಡು ಕಳವಿಳಂಬವಿಲ್ಲದೆ ಸೇರುತ್ತಿದೆ ಸಂಧಿಯು. ಸಂಧಿ ಕಾರ್ಯವು ಮಾಡುವಾಗ ಪದದ ಅರ್ಥ ಕೆಡುವುದಾದರೆ ಸಂಧಿಯನ್ನು ಮಾಡದಂತೆ ಎಚ್ಚರವನ್ನು ವಹಿಸಿರಿ. ಸ್ವರದ ಮುಂದೆ ಸ್ವರವು ಇದ್ದು ಸಂಧಿ ಕಾರ್ಯವು ನಡೆಯುವುದಾದರೆ ಅಂತ ಸಂಧಿಗೆ ಸ್ವರ ಸಂಧಿ ಎಂದು ಹೆಸರಿಸಿ ಕರೆವರು. ಸ್ವರದ ಮುಂದೆ ವ್ಯಂಜನವಾಗಲಿ ವ್ಯಂಜನ ಮುಂದೆ ಸ್ವರವು ಆಗಲಿ ವ್ಯಂಜನ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ ಎನ್ನುವರು. ಸಂಧಿಗಳಲ್ಲಿ ವಿಧಗಳೆರಡು ಕನ್ನಡ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ 3 ಪ್ರಕಾರ, ಸಂಸ್ಕೃತದಲ್ಲಿ 7 ಪ್ರಕಾರ. ಕನ್ನಡ ಪದಕ್ಕೆ ಕನ್ನಡ ಪದವು, ಕನ್ನಡ ಪದಕ್ಕೆ ಸಂಸ್ಕೃತ ಪದವು ಸೇರಿ ಸಂಧಿ ಕಾರ್ಯ ನಡೆದರೆ ಕನ್ನಡ ಸಂಧಿ ಎನ್ನುವರು. ಪೂರ್ವ ಪರ ಪದಗಳಲ್ಲಿ 2 ಸಂಸ್ಕೃತ ಪದ